ಓಂ ಪಿತೃದೇವತಾಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಆಚಾರ ವಿಚಾರಗಳಲ್ಲಿ ಅನುಮಾನಗಳು, ಗೊಂದಲಗಳು ಮತ್ತು ಎಲ್ಲೋ ಒಂದು ಕಡೆ ನಾವು ನಡೆಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಶ್ರದ್ಧಾಭಕ್ತಿಯಿಂದ ಕೂಡ ಇರಬೇಕು. ಅದರ ಜೊತೆಗೆ ಆ ಒಂದು ಶ್ರದ್ಧಾಭಕ್ತಿಯ ಜೊತೆಗೆ ತತ್ವಗಳು ಕೂಡ ಇರಬೇಕಾಗಿರುತ್ತೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಇರುತ್ತೆ. ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಈ ದೇಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು, ನಾವು ಇವತ್ತಿನ ದಿವಸ ಈ ಪ್ರಪಂಚಕ್ಕೆ ಬರೋಕ್ಕೆ ಮೂಲವಾಗಿ ಕಾರಣೆಯಾಗಿರ್ತಕ್ಕಂಥವರು, ಹಾಗೆಯೇ ಪಿತೃಗಳ ಕಾರ್ಯವನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಯಥಾವಿಧಿಯಾಗಿ ತಿಥಿಗೆ ಅನುಸಾರವಾಗಿರ್ಬೋದು, ಅಮಾವಾಸ್ಯೆಯಲ್ಲಿರ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ಒಂದು ವಾರ್ಷಿಕ ಕಾರ್ಯಗಳಿರ್ಬೋದು, ಇವೆಲ್ಲ ಮಾಡ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಇರ್ಬೋದು, ಇವೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೊಂದು ಅನುಮಾನ ಬರುತ್ತೆ. ಅದು ಮಾಡ್ಬೋದಾ ಮಾಡಬಾರ್ದಾ? ಆ ಅನುಮಾನವೇ ಪಿತೃ ಕಾರ್ಯಗಳಲ್ಲಿ ದೇವತಾ ಕಾರ್ಯಗಳನ್ನು ಮಾಡಬಹುದಾ, ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು, ಹಾಗೆ ಪಿತೃ ಕಾರ್ಯ ಮಾಡಬೇಕು ಅಂದಾಗ ಅದು ಎರಡೂ ಒಟ್ಟಿಗೆ ಮಾಡಬಹುದಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಅದನ್ನೇ ನಾವು ನಿತ್ಯ ಪೂಜೆ ಅಂತೂ ಕೂಡ ಕರಿತೀವಿ. ಈಗ ನಿತ್ಯ ಪೂಜೆ ಪ್ರತಿನಿತ್ಯ ಏನು ಪೂಜೆ ಮಾಡ್ತಾ ಇರ್ತೀವಿ, ಅದೇ ದಿನ ನಮ್ಮ ಪಿತೃಗಳ ಕಾರ್ಯ ಬಂದಿದೆ, ಅದನ್ನು ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಜನ ನನಗೂ ಕೇಳ್ತಾ ಇರ್ತಾರೆ. ಆದರೆ ಶಾಸ್ತ್ರಗಳ ವಿಧಿ ಪ್ರಕಾರ, ಧರ್ಮ ಗ್ರಂಥಗಳ ಪ್ರಕಾರ ಅದನ್ನು ನಾವು ನೋಡಕ್ಕೆ ಹೋದಾಗ ದೇವರ ಪೂಜೆಗೆ ಬಳಸಿದಂತಹ ನೈವೇದ್ಯ ಇರ್ಬೋದು, ಹೂ ಇರ್ಬೋದು, ಎಣ್ಣೆ ಇರ್ಬೋದು, ಬತ್ತಿ ಇರ್ಬೋದು, ಯಾವುದನ್ನು ಕೂಡ ನಾವು ಪಿತೃಗಳ ಕಾರ್ಯಗಳಲ್ಲಿ ಬಳಸಬಾರ್ದು. ಅವು ಬೇರೆ ಇರಬೇಕು. ಅದರ ಜೊತೆಗೆ ಪಿತೃ ಕಾರ್ಯಗಳಲ್ಲಿ ಬಳಸಿದಂತಹ ಆ ದೀಪದ ಎಣ್ಣೆ ಇರ್ಬೋದು, ಆ ದೀಪದ ಬತ್ತಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ಉಪಯೋಗಿಸಿದಂಥ ವಸ್ತುಗಳು, ಜೊತೆಗೆ ನೈವೇದ್ಯವೂ ಕೂಡ ನಾವು ಒಂದು ಸ್ವಲ್ಪ ದೇವರಿಗೆ ಇಟ್ಬಿಡೋಣ, ಒಂದು ಸ್ವಲ್ಪ ಪಿತೃಗಳಿಗಿಡೋಣ ಅಂದರೆ ಅದು ತಪ್ಪಾಗುತ್ತೆ. ಅಲ್ಲಿ ನಮಗೆ ಶಾಸ್ತ್ರ ವಿಧಿತ ಕೂಡ ಅಲ್ಲ ಅಂತ ಹೇಳುತ್ತೆ. ಈಗ ಸಪೋಸ್ ಇದಕ್ಕೆ ಉದಾಹರಣೆ ನಾವು ತುಂಬ ಈಸಿಯಾಗಿ ಹೇಳ್ಬೋದು. ಮನೆಯಲ್ಲಿ ಏನೋ ಒಂದು ನೈವೇದ್ಯ ಮಾಡ್ತಾಯಿದ್ದೀರಾ, ಒಂದು ಸೌತೆಕಾಯಿ ಹಚ್ತಾ ಇದ್ದೀರಾ ಅಂದ್ಕೊಳ್ಳಿ. ಆ ಸೌತೆಕಾಯನ್ನು, ಅರ್ಧ ಸೌತೆಕಾಯನ್ನು ಅಲ್ಲಿ ಕೋಸಂಬರಿ ಮಾಡಬೇಕು ಅಂತಿದ್ದೀರಾ, ಅದಕ್ಕೇನು ಮಾಡ್ತೀರಾ, ಅರ್ಧ ಸೌತೆಕಾಯಿ ದೇವರಿಗೆ ನೈವೇದ್ಯ ಇಡ್ತೀನಿ, ಇನ್ನು ಅರ್ಧ ಸೌತೆಕಾಯನ್ನು ನಾವು ಪಿತೃ ಕಾರ್ಯಗಳಲ್ಲಿ ಬಳಸ್ಕೊಳ್ತೀವಿ ಅಂದರೆ ಅದು ನಿಷಿದ್ಧ, ಮಾಡಬಾರ್ದು. ಹಾಗೆ ಹಣ್ಣುಗಳಾಗಲಿ, ತುಪ್ಪ ಆಗಲಿ, ದೀಪದ ಎಣ್ಣೆ ಆಗಲಿ, ದೀಪದ ಬತ್ತಿ ಆಗಲಿ, ದೀಪದ ಹಣತೆ ಆಗಲಿ, ನಾವು ಪಿತೃಗಳ ಕಾರ್ಯಕ್ಕೆ ಬಳಸಿದಂಥದ್ದನ್ನು ಮನೆಯಲ್ಲಿ ನಿತ್ಯ ಪೂಜೆಗಳಲ್ಲಿ ಬಳಸಬಾರ್ದು. ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ನಾವು ಏನೇನು ಸೇವನೆ ಮಾಡ್ತೀವೋ, ನಾವು ಏನು ಸೇವನೆ ಮಾಡ್ತಾ ಇರ್ತೀವೋ ಅದನ್ನು ಮಾತ್ರ ಪಿತೃ ಕಾರ್ಯಗಳಿಗೆ, ಈಗ ಮನೆಯಲ್ಲಿ ಅಡುಗೆ ಮಾಡಿರ್ತೀರ, ಆ ಅಡುಗೆಯನ್ನು ಪಿತೃ ಕಾರ್ಯಗಳಿಗೆ ಇಡಬಹುದು. ಮನೆಯಲ್ಲಿ ಪಾಯಸ ಮಾಡಿದ್ದೀರಾ, ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ದೀರಾ, ಮನೆಯಲ್ಲಿ ಹೋಳಿಗೆ ಊಟ ಮಾಡಿದ್ದೀರಾ, ಏನೇ ಮಾಡಿದ್ರೂ ಅದನ್ನು ಪಿತೃ ಕಾರ್ಯಗಳಿಗೆ ಇಡಬಹುದು. ಆದರೆ ಪಿತೃಗಳಿಗೆ ಮಾಡಿದಂಥ ಅದನ್ನು ನೈವೇದ್ಯವಾಗಿ ದೇವರಿಗೆ ಇಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.